ಗೈಸ್ ಈ ಥರ ಕಾಣಿಸುತ್ತೆ ಫೇಸ್ ನಾವು ಹೊರಗಡೆ ಹೋದ ಇದು ನನ್ನ ನ್ಯಾಚುರಲ್ ಸ್ಕಿನ್. ಇವಾಗ ನಾನೇನು ಹಾಕಿಲ್ಲ. ನಮ್ಮ ಒಂದು ನಾಯಿ ಮರಿ ನೋಡಿ ಗೈಸ್ ಯಾವ ಥರ ಆಡುತ್ತೆ ಅಂತ. ಬರೀ ಕಚ್ಚದು ಇಡೀ ದಿನ ಕಚ್ಚದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ಸೊ ಹಾಯ್ ಹೆಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಹಂಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಾನು ಇವತ್ತು ಮಾಡುವಂಥ ವಿಡಿಯೋ ಬಂದುಬಿಟ್ಟು ಮೇಕಪ್. ತುಂಬಾ ಎಲ್ಲ ಒಂದು ಹೆಣ್ಮಕ್ಳು ತುಂಬಾ ಇಷ್ಟಪಡ್ತಾರೆ. ಸೊ ನನಗೂ ತುಂಬ ಇಷ್ಟ ಮೇಕಪ್ ಮಾಡೋದು ಅಂತೆಲ್ಲ. ಅಂದರೆ ಇದು ನನ್ನ ನ್ಯಾಚುರಲ್ ಸ್ಕಿನ್ನ. ಇವಾಗ ನಾನೇನು ಹಾಕಿಲ್ಲ. ಸೊ ನಾನು ಡೈರೆಕ್ಟಾಗಿ ಮುಖ ತೊಳ್ಕೊಂಬಂದು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಈ ಥರ ಕೂತಿದ್ದೀನಿ. ಸೊ ಬನ್ನಿ ನೋಡುವ ಯಾವ ಥರ ಮಾಡೋದು ಅಂತ. ಸೊ ರೆಡಿನ ಇಲ್ಲರು ಮೇಕಪ್ ಮಾಡೋಕ್ಕೆ. ಸೊ ಇದು ನನ್ನ ನ್ಯಾಚುರಲ್ ಲುಕ್ ಆಗಿರೋದ್ರಿಂದ ಸೊ ಮೊದಲಿಗೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ಇದು 80+ ಗ್ಲೋ ಹ್ಯೂಮಸ್ UV ರೇಸ್. ಇದು ತುಂಬಾ ಚೆನ್ನಾಗಿದೆ. ಸೊ ಯಾರಿಗೆಲ್ಲ 80+ ಆಗಲ್ಲ, ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳೋರಿಗೆ 30+ ಬರುತ್ತೆ. ಇದರಲ್ಲಿ ತುಂಬ ಕಡಿಮೆ ಇರುವಂಥ ಒಂದು ಇದು ಏನು ರೇಡಿಯೇಷನ್ಸಲ್ಲಿ ಇರುತ್ತೆ. ಆ್ಯಂಡ್ ನಿಮಗೆ ಯೂಸ್ ಕೂಡ ತುಂಬ ಯೂಸ್ ಆಗುತ್ತೆ. ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋರು ಈ ಒಂದು ಸನ್ಸ್ಕ್ರೀನ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಗೆ ಐಲೈನರ್ ಪ್ಲಸ್ ಐಬ್ರೋಸ್ ಹಾಕ್ಕೊಂಡ್ರೆ ಸಾಕು. ಆ್ಯಂಡ್ ಫಂಕ್ಷನ್ಸಿಗೆಲ್ಲ ಬೇಕಾದವರು, ತುಂಬ ಜಾಸ್ತಿ ಬೇಕಾದರೂ ಈ ಒಂದು ವಿಡಿಯೋ ನೋಡಿಕೊಂಡು ಮಾಡಿ. ಸಿಂಪಲ್ ಮೇಕಪ್ ಮಾಡೋದು ಕೂಡ ನಾನು ತೋರಿಸ್ತೀನಿ ನಿಮಗೊಂದಿನ ವಿಡಿಯೋ ಮಾಡಿ. ಆ್ಯಂಡ್ ಸೊ ಇದ್ರ ಲಿಂಕ್ ಕೂಡ ನಾನು ಬಯೋದಲ್ಲಿ ಹಾಕಿರ್ತೀನಿ. ಮೊದಲಿಗೆ ನಾನು ಈ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ತುಂಬಾ ಗ್ಲೋ ಕೊಡ್ತದೆ ಸ್ಕಿನ್ನಿಗೆ. ಸೊ ಈ ಥರ ಹಾಕ್ಕೊಳ್ಳಿ. ಈ ಥರ ನಾವು ಸ್ಕಿನ್ನಿಗೆ ಮಸಾಜ್ ಕೊಡೋದ್ರಿಂದ ಸ್ಕಿನ್ ಒಳ್ಳೆ ಗ್ಲೋ ಕೊಡ್ತದೆ. ನೋಡಿ ಈ ಥರ ಮಸಾಜ್ ಮಾಡಬೇಕು. ನೋಡಿ ಈ ಥರ ಒಂದು ಮಸಾಜ್ ಕೊಟ್ಟರೆ ಆಗಾಗಿಂತ ಇವಾಗ ನನ್ನ ಸ್ಕಿನ್ ಯಾವ ಥರ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ಗ್ಲಾಸಿ ಸ್ಕಿನ್ ಕೊಡ್ತದೆ ಸ್ಕಿನ್ ನಮಗೆ. ಸೊ ನೋಡಿದ್ರಲ್ವ ಯಾವ ಥರ ಕಾಣಿಸ್ತಿದೆ ಸ್ಕಿನ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾನಿಲ್ಲಿ ಸೂಪರ್ ರೇಡಿಯಂಟ್ ಸ್ವಿಸ್ ಬ್ಯೂಟಿ ಅವ್ರದ್ದೊಂದು ಫೌಂಡೇಶನ್ ತಗೊತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ, ನನಗೆ ತುಂಬ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಇದನ್ನು ಯೂಸ್ ಮಾಡೋದು, ನನಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಭರತನಾಟ್ಯಂ. ನಾನು ಆ್ಯಕ್ಚುಲಿ ಕ್ಲಾಸಿಕಲ್ ಡ್ಯಾನ್ಸರ. ಭರತನಾಟ್ಯಂ ಪ್ರೋಗ್ರಾಮ್ ಏನೇ ಇದ್ರೂ ನಾನು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಇದ್ರ ಲಿಂಕ್ ಕೂಡ ಹಾಕಿರ್ತೀನಿ. ನಾನು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅದ್ರ ಲಿಂಕ್ ನಾನು ಹಾಕ್ತೀನಿ ಬಯೋದಲ್ಲಿ. ಸೊ ಇದನ್ನು ನಾನು ಈ ಥರ ಸ್ಪಾಂಜಲ್ಲಿ ವಾಟರ್ ಹಾಕ್ಕೊಂಡಿದ್ದೀನಿ. ಸ್ಪಾಂಜ್ ಸ್ವಲ್ಪ ವಾಟರ್ ತಗೊಂಡಿದ್ದೀನಿ. ಬಿಕಾಸ್ ಇಲ್ಲಾಂದರೆ ಅದು ನಮಗೆ ಡ್ರೈ ಅನಿಸಿದೆ ಸ್ಕಿನ್ ಎಲ್ಲ. ಸೊ ಈ ಥರ ವಾಟರ್ ತಗೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಫೇಸಸ್ ಕೆನಡಾ ಅವ್ರದ್ದು ಕೂಡ ಪ್ರಾಡಕ್ಟ್ ಬರ್ತದೆ. ಅದು ಕೂಡ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಬಟ್ ನಾನು ನಿಮಗೆ ಎಲ್ಲರೂ ತೋರಿಸಿದ್ದಾರೆ ಫೇಸಸ್ ಕೆನಡಾ ಯೂಸ್ ಮಾಡಿಕೊಂಡು. ಇವಾಗ ನಾರ್ಮಲಿ ಯಾರು ಗರ್ಲ್ಸ್ ಕೂಡ ತೋರಿಸಲ್ಲ ಅವ್ರು ಏನು ಹಾಕ್ತಾರೆ, ಏನು ಫೇಸಿಗೆ ಅಪ್ಲೈ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಬಿಕಾಸ್ ಅವ್ರು ಅದನ್ನೇ ಫಾಲೋ ಮಾಡ್ತಾರೆ ಅಂತ ಹೇಳಿ ಯಾರೂ ಕೂಡ ತೋರಿಸಲ್ಲ. ಬಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ. ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು. ಆ್ಯಕ್ಚುಲಿ ಗರ್ಲ್ಸ್ ಜಾಸ್ತಿ ಮೇಕಪ್ ಇಷ್ಟಪಡೋರು ಈ ಥರ ಜಾಸ್ತಿಯಾಗಿ ಹಾಕ್ಕೊಂಡು ಹೈಲೈಟಾಗಿ ಫೇಸ್ನ ಮಾಡ್ಕೊಬೋದು. ಸೊ ಇದು ವಿಡಿಯೋ ನಾನು ಮಾಡ್ತಿದ್ದೀನಿ, ಅಪ್ಲೋಡ್ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಗೈಸ್. ಸೊ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಮೇಕಪ್ನ ಹಾಕ್ಕೊಂಡು. ಈ ಥರ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನೆಕ್ಕಿಗೆ ಕೂಡ ಹಾಕ್ಕೊತ ಇದ್ದೀನಿ. ಬಿಕಾಸ್ ನೆಕ್ ಕೂಡ ತುಂಬಾ ಹೈಲೈಟಾಗಿ ಕಾಣಿಸುತ್ತೆ ಫ್ರಂಟ್. ಆ್ಯಂಡ್ ಇದನ್ನು ನಾವು ಈ ಥರ ಕಿವಿಗೂ ಹಾಕ್ಕೊಬೋದು. ನಮಗೆ ಕ್ಲಾಸಿಕಲ್ ಡ್ಯಾನ್ಸರ್ಸ್ಗೆಲ್ಲ ಈ ಥರನೇ ಮಾಡ್ತಾ ಇದ್ದಿದ್ದು. ಬಟ್ ನನಗೆ ಮೇಕಪ್ ಮಾಡೋದ್ರಿಂದ ತುಂಬಾ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಆಯಿತು. ಅವ್ರು ಮಾಡೋ ಶೈಲಿ ಆಗಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ. ಸೊ ಈ ಥರ ಆಗಿದೆ, ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಕೊಂಡು. ಬಟ್ ಈ ಥರ ಕಾಣಿಸ್ತಿದೆ. ನಿಮಗೆಲ್ಲ ಫೈನಲ್ ಲುಕ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟ್ರಸ್ಟ್ ಮೀ, ಈ ಒಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಬೇಕು ಮನೇಲಿ ಅಂತ ಹೇಳ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ.
ಅಂತ. ಸೊ ಇಷ್ಟು ಆಗಿದೆ. ನೆಕ್ಸ್ಟ್ ನಾನೊಂದು ಪ್ರಾಡಕ್ಟ್ನ ತೋರಿಸ್ತೀನಿ. ಅದೇನಪ್ಪ ಅಂದರೆ ನೆಕ್ಸ್ಟ್ ನಾನು ಹಾಕ್ಕೊಳ್ತಾ ಇದ್ದೇನೆ ಹೈಲೈಟರ್. ದಿಸ್ ಈಸ್ ಅ ಮೇನ್ ಇದು ಏನಂತಾರೆ ಮೇನ್ ಇದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾವ ಹೈಲೈಟರ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು ಸ್ಟೋಬ್ ಅವ್ರದ್ದು, ತುಂಬಾ ಚೆನ್ನಾಗಿದೆ. ಥರ ಹಾಕ್ಕೊಬೇಕು ಹೈಲೈಟರ್ನ. ನೋಡಿ, ಸ್ಟ್ರೋಬ್ ಅವರೊಂದು ಕ್ರೀಮ್ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಆಯಿತು. ಹೇಳೋದಾದರೆ ಇದು ಯಾವುದೇನಂತ ಸ್ಕಿನ್ ಡ್ಯಾಮೇಜ್, ಅಂದರೆ ಯೂಸ್ ಮಾಡೋ ಪ್ರಾಡಕ್ಟ್ ಯಾವ ಸ್ಕಿನ್ ಡ್ಯಾಮೇಜ್ ನಿಮಗೆ ಕೊಡಲ್ಲ. ಆ್ಯಂಡ್ ಸೊ ಇದೇ ಥರ ನಾನು ಚಿಕ್ಸಿಗೆ ಕೂಡ ಈ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹೈಲೈಟರ್ ಯಾಕೆ ಯೂಸ್ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಸ್ಕಿನ್ ಫಿನಿಶಿಂಗ್ಗೆ ಬರೋದು ಹೈಲೈಟ್ರಿಂದ. ಸೊ ಹೈಲೈಟರ್ ಈ ಥರ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಬಟ್ ನಿಮಗೆ ಯಾವ ಥರ ಅಂತ ಗೊತ್ತಿಲ್ಲ. ಸೊ ಇದನ್ನು ನೀಟಾಗಿ ಈ ಥರ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಹೈಲೈಟರ್ ಕಾಣಿಸುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು ಹೈಲೈಟರ್ ಹಾಕಿರೋದ್ರಿಂದ ಎಷ್ಟು ಗ್ಲಾಸಿ ಸ್ಕಿನ್ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು. ಹನಿ ಸೊ ನೋಡಿ, ಈ ಥರ ಗ್ಲಾಸಿ ಸ್ಕಿನ್ ಕೊಡ್ತಾ ಇದೆ. ಸೊ ನೆಕ್ಸ್ಟ್ ನಾನು ಹಾಕ್ತಿರುವಂಥದ್ದು ಗ್ಲಾಸ್ ಲಾಕ್ ಸ್ಟೇಸ್ ಅವರಂಥ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಬಟ್ ನನ್ನ ಕಲರ್ ಅಷ್ಟೊಂದು ಇಷ್ಟ ಆಗಿಲ್ಲ. ಕಲರ್ ಅಂತ ಇದೆ. ಸೊ ಈ ಥರ ಬರುತ್ತೆ ಕಲರ್. ಈ ಥರ ಬರ್ತದೆ. ಹನಿ ಈ ಥರ ಬರ್ತದೆ. ತುಂಬಾ ಚೆನ್ನಾಗಿದೆ. ಗ್ಲಾಸಿ ಫಿನಿಶಿಂಗ್ ಕೊಡ್ತದೆ. ಸೊ ನೆಕ್ಸ್ಟ್ ನಾನು ಈ ಥರ ವಾಟರ್ ಕಲರ್ ಅಪ್ಲೈ ಹನಿ ಈ ಥರ ಅಪ್ಲೈ ಮಾಡ್ಕೊತಾ ಇದ್ದೇನೆ. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಮೇಕಪ್ ಇಷ್ಟಪಡೋರು ಈ ಥರ ಮಾಡ್ಕೊತಾರೆ. ಬಟ್ ನನ್ನ ಕಲರ್ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಇದರಲ್ಲಿ ಬೇರೆ ಕಲರು ಸಿಗ್ತದೆ, ಬೇರೆ ಕಲರ್ ಹಾಕೊಬೋದು. ಹನಿ ಪ್ಲೀಸ್ ಕಂದ, ಓನು ಬೇಕು, ಓನು ಗೈಸ್. ಇದು ನಮ್ಮ ಒಂದು ನಾಯಿ ಮರಿ. ನೋಡಿ ಗೈಸ್ ಯಾವ ಥರ ಆಡುತ್ತೆ ಅಂತ. ಬರೀ ಕಚ್ಚೋದು, ಇಡೀ ದಿನ ಕಚ್ಚೋದು ನೋಡಿ, ಕಚ್ತಾನೆ ಇರುತ್ತೆ ಯಾವಾಗಲೂ. ಹನಿ ಆ್ಯಂಡ್ ನೆಕ್ಸ್ಟ್ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ರೆನಿ ಅವ್ರದ್ದು ಐಬ್ರೋಸ್. ರೆನಿ ಅವ್ರದ್ದೊಂದು ಐಬ್ರೋಸ್. ಸೊ ಅದನ್ನು ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ಸೊ ಈ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಸೇಮ್ ಸ್ಕೆಚ್ ಥರನೇ ಇರ್ತದೆ. ಈ ಮದುವೆ ಹುಡುಗಿರೆಲ್ಲ ಥರ ಮೇಕಪ್ ಮಾಡ್ಕೊಳ್ಳೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಸೊ ನೋಡಿ, ಈ ಥರ ಗ್ಲಾಸಿಯಾಗಿ ಕಾಣಿಸ್ತಿದ್ದೀನಲ್ವ. ಸೊ ನೆಕ್ಸ್ಟ್ ನಾನು ತುಂಬ ಓವರಾಗಿ ಮೇಕಪ್ ಇಷ್ಟಪಡೋರು ಈ ಥರ ಹಾಕ್ಕೊಬೋದು. ಅಂದರೆ ಮದುವೆಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮೇಕಪ್. ಸಿಂಪಲ್ ಮೇಕಪ್ ಕೂಡ ಮಾಡಿ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ನಾನು ಐಲೈನರ್ನ ಹಾಕ್ಕೊತಾ ಇದ್ದೀನಿ. ಗೈಸ್, ಇದು ಮೇಲೆ ಕಣ್ಣಿಗೆ ಹಾಕಬೇಕಾದ್ರೆ ಸ್ವಲ್ಪ ಇದಾಗುತ್ತೆ.
ಓಕೆ, ನೋಡಿಕೊಂಡು ನೀಟಾಗಿ ಹಾಕ್ಕೊಬೇಕು. ಮೈ ಗಾಡ್, ಈ ಥರ ಹಾಕ್ಕೊಬೇಕು. ಯಪ್ಪ, ಜಾಸ್ತಿನೇ ಆಗಿಬಿಟ್ಟು ಗೈಸ್. ಏಂಜಲ್ ಬ್ಯೂಟಿ ಥರ ಕಾಣಿಸ್ತಿದ್ದೀನಿ ಅಲ್ವಾ? ಸೊ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಆ್ಯಂಡ್ ನೆಕ್ಸ್ಟ್ ನನಗೆ ಆ ಕಲರ್ ಇಷ್ಟ ಆಗಿಲ್ಲ, ಸೊ ಇದು ರೆಡ್ ಹಾಕ್ಕೊತಾ ಇದ್ದೀನಿ. ಈ ಥರ ಡಬಲ್ ಶೇಡ್. ಆ್ಯಂಡ್ ಇನ್ನೊಂದು ಗೈಸ್, ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನಿಮಗೆ ಒಂದು ಕಲರ್ ಹಾಕ್ಕೊಂಡು ಇದರಲ್ಲಿ ನಿಮಗೆ ವಾಟರ್ ಟಿಂಟ್ ಇರುತ್ತಲ್ವ, ಈ ಥರ ಹಾಕ್ಕೊಬೋದು. ನೋಡಿ, ಗ್ಲಾಸಿಯಾಗಿ ಕಾಣಿಸುತ್ತೆ ನಿಮಗೆ ಲಿಪ್ಸ್, ಅಂದರೆ ವಾಟರ್ ಈ ಥರ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಬ್ಲಷ್ ಥರ ಈ ಥರ ಬ್ಲಷ್ಷಿಗೋಸ್ಕರ ಈ ಥರ ಒಂದು ಪ್ರಾಡಕ್ಟ್, ಅಂದರೆ ಲಿಪ್ಸ್ಟಿಕ್ಕನ್ನೇ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಬ್ಲಷಲ್ಲೇ ಹಾಕೋತಾ ಇರೋದು. ಸೊ ಬೇಕಾದವರು ಹಾಕ್ಕೊಬೋದು. ಸೊ ನಾನಿಲ್ಲಿ ಫಸ್ಟಿಗೆ ನಾನು ಹಾಕ್ಕೊಂಡಿರೋದ್ರಿಂದ, ಹೈಲೈಟರ್ ಹಾಕ್ಕೊಂಡಿರೋದ್ರಿಂದ, ಹೈಲೈಟ್ರ್ ಹಾಕೋಕ್ಕಿಂತ ಮುಂಚೆನೇ ಹಾಕ್ಕೊಬೋದು. ಇಲ್ಲ ನಾನು ಹೈಲೈಟ್ರ್ ಹಾಕ್ಕೊಂಡಿದ್ದೀನಿ, ಏನಪ್ಪ ಮಾಡೋದು ಅಂತ ಹೇಳೋರಿಗೆ, ಸೊ ಈ ಥರ ಅದ್ರ ಮೇಲೇ ಸ್ವಲ್ಪ ಲೈಟಾಗಿ ಬ್ಲಷ್ನ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಕೂಡ ನೀವು ವಾಪಸ್ಸು ಹೈಲೈಟ್ರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಬ್ಲಷ್ ಬೇಡ, ಇದೇ ಥರ ಚೆನ್ನಾಗಿದೆ ಅನ್ನೋರಿಗೆ ನಾರ್ಮಲ್ ಆಗಿ ಆ ಥರನೇ ಮಾಡ್ಕೊಬೋದು. ಗರ್ಲ್ಸ್ ಎಲ್ಲ ಈ ಥರ ಬ್ಲಷ್ ಹಾಕ್ಕೊಂಡ್ರೆ ತುಂಬಾ ಇಷ್ಟಪಡ್ತಾರೆ. ಬಟ್ ಲೈಟ್ ಆಗಿರಬೇಕು. ಇದು ಮದುವೆ ಹುಡುಗಿರಿಗೆಲ್ಲ ತುಂಬಾ ಇಷ್ಟ ಆಗ್ತದೆ ಮೇಕಪ್. ಇವಾಗ ಮೇಕಪ್ಪರ್ನ ಕರೆಸ್ತಾರಲ್ವ, ಸೊ ಅವರು ಬೈಕೊತಾ ಇರ್ತಾರೆ ಮೇಕಪ್ ಅವರು, ನಮ್ಮ ಒಂದು ಕೆಲಸನ ಹಾಳು ಮಾಡ್ತಿದ್ದೀರಾ ನೀವು ಅಂತ ಹೇಳ್ಬಿಟ್ಟು. ಸೊ ನಾನು ಈಗೇನೆ ತೋರಿಸ್ತಿದ್ದೀನಿ ಗೈಸ್. ಇದು ಸ್ಪ್ರೆಡ್ ಆಗಿಬಿಡುತ್ತೆ ಐಲೈನರ್ ಎಲ್ಲ. ಸೊ ಈ ಥರ ಬ್ಲಷ್ನ ಮೇಲ್ಗಡೆಗೆ ಹಾಕ್ಕೊಬೋದು. ಸೊ ಲೈಟಾಗಿ ಇಷ್ಟಪಡೋರು ಲೈಟಾಗೆ ಮಾಡ್ಕೊಬೋದು. ಸೊ ನೋಡಿ, ಈ ಥರ ಬ್ಲಷ್ನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಹಾಗೆ ನಾನು ಇಲ್ಲಿ ಇದು ನಿಮಗೆ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪನೇ ಹಾಗೆ ಫೌಂಡೇಶನ್ದು ಬ್ರಷ್ ಇರುತ್ತಲ್ವ, ಅದರಲ್ಲಿ ಈ ಥರ ಟಚಪ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಲೈಟ್ ಅಂತ ಅನಿಸುತ್ತೆ. ಓಕೆ, ನೋಡಿ ಈ ಥರ ಲೈಟ್ ಆಗಿರುತ್ತೆ ನಿಮಗೆ. ಇದ್ರೇನೋ ಸ್ಪ್ರೆಡ್ ಆಗಿದೆ ಅಂತ ಅನಿಸಿದ್ರೆ ಈ ಥರ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಆ್ಯಂಡ್ ನಿಮಗೆ ಯಾವ ಥರ ಸ್ಟಿಕ್ಕರ್ ಬೇಕು ಆ ಥರ ಸ್ಟಿಕ್ಕರ್ ಇಟ್ಕೊಂಡು ತೋರಿಸ್ತೀನಿ ನಾನು. ನಿಮಗೆ ಬೇಕಾದ ಸ್ಟಿಕ್ಕರ್ ನೀವು ಇಟ್ಕೊಂಡು ಟ್ರೈ ಮಾಡ್ಬೋದು. ಆ್ಯಂಡ್ ನಾನು ಇಲ್ಲಿ ಹೇರಿಗೆ ಅಂತ ಹೇಳಿ
ಈ ಒಂದು ಪ್ರಾಡಕ್ಟ್ ಲೀವನ್. ಓಕೆ, ಇದನ್ನು ಸ್ವಲ್ಪ ಫ್ರೀಸಿ ಇರೋರಿಗೆ, ಹೇರ್ ಸ್ವಲ್ಪ ಫ್ರೀಸಿ ಅಂತ ಅನಿಸೋರಿಗೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರ್ತದೆ. ಓಕೆ, ಇದನ್ನು ನಾವು ಖಾಲಿ ಹೇರಿಗೆ ಮಾತ್ರ ಅಪ್ಲೈ ಮಾಡಬೇಕು. ನಮಗೆ ಆವಾಗ ಸ್ವಲ್ಪ ಹೇರ್ ಫ್ರೀಸಿ ಅಂತ ಅನಿಸಲ್ಲ. ಸೊ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನಂದು ಆ್ಯಕ್ಚುಲಿ ಸ್ವಲ್ಪ ಕರ್ಲಿ ಹೆಡ್ಸ್ ಬರುತ್ತೆ. ನಾನು ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಕೊಬೇಕಂತ ಇದೆ ಗೈಸ್. ಸೊ ಫೈನಲ್ ಔಟ್ಪುಟ್ ರೆಡಿ ಆಗಿದೆ. ಒಂದು ಸ್ಟಿಕ್ಕರ್ ಇಟ್ಕೊಂಡು ತೋರಿಸ್ತೇನೆ ನಿಮಗೆ ಯಾವ ಥರ ಕಾಣಿಸ್ತೀನಿ ಅಂತ. ಓಕೆ, ಜಾಸ್ತಿ ಮೇಕಪ್ ಇಷ್ಟಪಡೋರು ಲೈಕ್ ಜಾಸ್ತಿ ಇದು ಮಾಡಲ್ಲ. ಲೈಟಾಗಿ ಇಷ್ಟಪಡೋರಿಗೆ ಲೈಟಾಗಿ ನಾನು ಮೇಕಪ್ ಅದನ್ನು ಮಾಡಿ ತೋರಿಸ್ತೀನಿ ನನ್ನ ವೀಡಿಯೋದಲ್ಲಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ವಿದೌಟ್ ಸ್ಟಿಕ್ಕರ್. ಓಕೆ, ವಿದೌಟ್ ಸ್ಟಿಕ್ಕರ್ ದಿಸ್ ಇಸ್ ಮೈ ಔಟ್ಫಿಟ್. ದಿಸ್ ಇಸ್ ಮೈ ಮೇಕಪ್ ಟ್ಯುಟೋರಿಯಲ್. ಓಕೆ, ನನಗೆ ಯಾವ ಥರ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಗೊತ್ತಾಗಲ್ಲ ಗೈಸ್. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಆ್ಯಂಡ್ ಅಮ್ಮ ಹೇಳ್ತಾರೆ ಈ ಥರ ಹೇರ್ ಸ್ಟೈಲ್ ಮಾಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಲ್ಲ. ಒಂದೊಂದು ಸತಿ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಇವಾಗ ನಾನು ತೋರಿಸ್ತೀನಿ. ಓಕೆ, ದಿಸ್ ಇಸ್ ದ ಹೇರ್ ಸ್ಟೈಲ್ ಆಫ್ ಮೀ ಆ್ಯಂಡ್ ವಿದೌಟ್ ಸ್ಟಿಕ್ಕರ್. ನೋಡಿ ಈ ಥರ ಕಾಣಿಸ್ತದೆ. ಆ್ಯಂಡ್ ವಿತ್ ಸ್ಟಿಕ್ಕರ್ ತೋರಿಸ್ತೀನಿ. ಓಕೆ, ವಿತ್ ಸ್ಟಿಕ್ಕರ್. ಈ ಮದುವೆಗೆಲ್ಲ ತುಂಬಾ ಥರ ರೆಡಿಯಾಗಿ ಹೋಗೋರಿಗೆ ತುಂಬ ಚೆನ್ನಾಗಿರ್ತದೆ. ಆ್ಯಕ್ಚುಲಿ ನಾನು ಹೇಳಿದ್ದೆ ಒಂದು ವೀಡಿಯೋದಲ್ಲಿ ಈ ಥರ ಮೇಕಪ್ ನಾನು ಮಾಡಿಬಿಟ್ಟು ನಿಮಗೆಲ್ಲರಿಗೂ ತೋರಿಸ್ತೀನಿ ಅಂತ ಹೇಳಿಬಿಟ್ಟು. ನೋಡಿ ಯಾವ ಥರ ಇದೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಆ್ಯಂಡ್ ಮೋರೋವರ್ ನಿಮಗೆ ಹೈಲೈಟರ್ ಬೇಕು ಅಂದರೆ ಇವಾಗ ನೀವು ಏನೋ ಬ್ಲಷ್ ಹಾಕ್ಕೊಂಡ್ರಲ್ವ, ಸೊ ಅದಕ್ಕೆ ನಾನು ಈ ಥರ ವಾಪಸ್ ಹೈಲೈಟರ್ನ ಅಪ್ಲೈ ಮಾಡಿಕೊಂಡು ನನ್ನ ಫೇಸ್ ಒಂದು ಜಾಸ್ತಿ ಹೈಲೈಟ್ ಆಗೋ ಥರ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಈ ಥರ ಬೇಡ ಹಾಕ್ಕೊಳ್ಳೋದು. ಸಪೋಸ್ ಬೇಕು ಅಂತ ಅನಿಸೋರಿಗೆ ಈ ಥರ ಹೈಲೈಟರ್ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಒಂದು ಮೇಕಪ್ಪ. ನೋಡಿ ಈ ಥರ ಹೈಲೈಟರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಗ್ಲಾಸಿಯಾಗಿ ಮನೆಯಲ್ಲಿ ಮೇಕಪ್ನ ಮಾಡ್ಕೊಬೋದು. ಆ್ಯಂಡ್ ನಿಮಗೆ ನನಗೆ ಇನ್ನು ಐಬ್ರೋಸ್ ಸಾಕಾಗಿಲ್ಲ ಅಪ್ಪ, ಏನು ಮಾಡೋದು ನೆಕ್ಸ್ಟ್ ಐಬ್ರೋಸ್ ಇನ್ನೂ ಸ್ವಲ್ಪ ಬೇಕು ಅನ್ನೋರಿಗೆ ಸ್ವಿಸ್ ಬ್ಯೂಟಿಯಿಂದಲೇ ಒಂದು ಪ್ರಾಡಕ್ಟ್ ಇದೆ. ಅದು ಆ್ಯಕ್ಚುಲಿ ನೆಕ್ಸ್ಟ್ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತೀನಲ್ವ ಅದರಲ್ಲಿ ತೋರಿಸ್ತೀನಿ ಯಾವ ಥರ ಬರ್ತದೆ ಅಂತ. ಸೊ ನೋಡಿ ಈ ಥರ ಕಾಣಿಸ್ತಿದ್ದೀನಿ. ಓಕೆ, ಆ್ಯಂಡ್ ಈ ಸ್ಟಿಕ್ಕರ್ ಬೇಡ ನಿಮಗೆ ಬೇರೆ ಥರ ಸ್ಟಿಕ್ಕರ್ ಮಾಡಿ ತೋರಿಸಿ ಅಂತ ಹೇಳೋರ್ಗು ನಾನೊಂದು ತೋರಿಸ್ತೀನಿ ಯಾವ ಥರ ಕಾಣಿಸ್ತದೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ದೊಡ್ಡವ್ರಿಗೆ ಅಂದರೆ ಲೇಡೀಸಿಗೆಲ್ಲ ಸೊ ಈ ಥರ ಸ್ಟಿಕ್ಕರ್ನ ಇಷ್ಟಪಡ್ತಾರೆ ಅವರು. ಈ ಥರ ಚಿಕ್ಕ ಸ್ಟಿಕ್ಕರ್ ನಾನು ಆ್ಯಕ್ಚುಲಿ ತುಂಬಾ ಮೇಲೆ ಇಟ್ಕೊತೀನಿ ಸ್ಟಿಕ್ಕರ್ಸ್ನೆಲ್ಲ. ನಮ್ಮ ಅಮ್ಮ ಎಲ್ಲ ಹೇಳ್ತಾರೆ ತುಂಬ ಕೆಳಗಡೆ ಇಟ್ಕೋ, ಅಮ್ಮ ಅಜ್ಜಿ ಎಲ್ಲ ಹೇಳ್ತಾರೆ ಸ್ವಲ್ಪ ಕೆಳಗಡೆ ಇಟ್ಕೋ ಸ್ಟಿಕ್ಕರ್ನ, ಏನಕ್ಕೆ ಅಷ್ಟು ಮೇಲ್ಗಡೆ ಇಟ್ಕೊತೀಯ ಅಂತ ಹೇಳ್ಕೊಂಡು ನಾನು ಮೇಲ್ಗಡೆ ಇಟ್ಟು ಅಭ್ಯಾಸ ಇದೆ, ಸೊ ಇಟ್ಕೊತೀನಿ. ಆ್ಯಂಡ್ ನೋಡಿ ಯಾವ ಥರ ಕಾಣಿಸ್ತಿದೆ. ಈ ಸ್ಟಿಕ್ಕರಲ್ಲೂ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ನಿಮಗೆ ಬೇರೆ ಥರ ಸ್ಟಿಕ್ಕರ್ ಬೇಕಂದರೆ ಬೇರೆ ಥರ ಸ್ಟಿಕ್ಕರು ಮಾಡಿಬಿಟ್ಟು ತೋರಿಸ್ಬೋದು. ಎಷ್ಟು ಗ್ಲಾಸಿ ಕೊಡ್ತಾಯಿದೆ ನೋಡಿ. ಹೈಲೈಟರ್ ಇಲ್ಲಿ ಮೇನ್ ನಿಮಗೆ ಪ್ರಾಡಕ್ಟ್ ಆಗಿರ್ತದೆ. ಸೊ ಇಲ್ಲೂ ನಾನು ಈ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ.
ನಿಮಗೆ ಮೇನ್ ಆಗಿರೋ ತೋರಿಸುವಂಥ ಇದು ಪ್ರಾಡಕ್ಟ್ ಬಂದುಬಿಟ್ಟು ನೋಸಲ್ಲಿ ಒಂದು ನೋಸ್ ಚಿಕ್ಸ್ ಮತ್ತು ಇಲ್ಲಿ ಕೆಳಗಡೆ ಗದದ ಹತ್ರ. ನಿಮಗೆ ಪೋನಿ ಸ್ಟೈಲಲ್ಲಿ ತೋರಿಸಿ ಅಂತ ಹೇಳಿದ್ರೆ ಪೋನಿ ಸ್ಟೈಲಲ್ಲಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಪೋನಿಯಲ್ಲಿ ಥರ ಕಾಣಿಸ್ತದೆ ಹೇರ್ ಸ್ಟೈಲ. ಆ್ಯಂಡ್ ಬನ್ ಹಾಕಿ ತೋರಿಸಿ ಅನ್ನೋರ್ಗು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ನೋಡಿ ಬನ್ ಹಾಕ್ಬಿಟ್ಟು ಈ ಥರ ಕಾಣಿಸ್ತದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ನಾನು ಹೇಳಿರುವಂಥ ಪ್ರಾಡಕ್ಟ್ ಎಲ್ಲವನ್ನು ಯೂಸ್ ಮಾಡಿ. ಆ್ಯಂಡ್ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಈಗ ಈ ಥರ ಕಾಣಿಸುತ್ತೆ ಫೇಸ್. ನಾವು ಹೊರಗಡೆ ಹೋದಾಗ ಅಥವಾ ಈಚೆ ಬಂದಾಗ ತುಂಬಾ ಒಂದು ಗ್ಲಾಸಿಯಾಗಿ ಗ್ಲೋ ಸ್ಕಿನ್ ಕೊಡ್ತದೆ. ಆ್ಯಂಡ್ ಲಾಸ್ಟಿಗೆ ಮರ್ತೋದೆ ನಾನು ಈ ಒಂದು ಟೋನರ್ನ ಈ ಥರ ಹಾಕ್ಕೊಬೇಕು ಎಲ್ಲ ಕಡೆ. ಸೊ ನೋಡಿ ಎಷ್ಟು ಫಿನಿಶಿಂಗ್ ಆಗಿ ಕಾಣಿಸ್ತಿದೆ ಅಂತ. ಈ ಟೋನರ್ ಬಂದುಬಿಟ್ಟು ಮಿಲ್ಕಿ ಟೋನರ್ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಮೇಕಪ್ ಎಲ್ಲ ಹಾಕಿ ಆದಮೇಲೆ ಅಪ್ಲೈ ಮಾಡುವಂಥದ್ದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ನಿಮಗೂ ಇಷ್ಟ ಆಗಿದ್ದರೆ ಅಂದರೆ ಜಾಸ್ತಿ ಮೇಕಪ್ ಇಷ್ಟಪಡೋದವರು ಈ ಥರ ಹಾಕ್ಕೊಳ್ಳೋದೇನು ಬೇಡ. ಅವ್ರಿಗೆ ನಾನು ಸಿಂಪಲ್ಲಾಗಿ ತೋರಿಸ್ತೀನಿ, ಸಿಂಪಲ್ ಮೇಕಪ್ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಜಾಸ್ತಿ ಇಷ್ಟಪಡೋರು ಈ ಥರ ಒಂದು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಲೈಟ್ ಹಾಕಿ ತೋರಿಸ್ತೀನಿ ನೋಡಿ. ಈ ಮದುವೆ ಮನೆಗೆ ಹೋದಾಗ ಈ ಥರ ಎಲ್ಲ ಲೈಟ್ ಹಾಕಿರ್ತಾರಲ್ವ, ಸೊ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫೇಸ್ ಅಂತ ಹೇಳ್ಬಿಟ್ಟು. ಸನ್ಲೈಟ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೇಸ್ ಎಲ್ಲ, ನೀವೇ ನೋಡ್ತಾ ಇರ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇನ್ಮೇಲೆ ಯಾರೆಲ್ಲ ಮೇಕಪ್ ಮಾಡಿಕೊಂಡು ಈ ಥರ ಔಟ್ಸೈಡ್ ಹೋಗ್ತಿರಲ್ವ, ಮನೆಗೆ ಬಂದು ಫಸ್ಟ್ ದೃಷ್ಟಿ ತೆಗೆಸ್ಕೊಳ್ಳಿ. ಅಷ್ಟು ಚೆನ್ನಾಗಿ ಕಾಣಿಸ್ತೀರ ಮೇಕಪ್ ಮಾಡಿದಾಗ್ಲಂತೂ. ಸೊ ನೋಡಿ ಮನೆ ಒಳಗಡೆ, ನಮ್ಮ ಮನೆ ಒಳಗಡೆ ಬರುವಂಥ ಒಂದು ಸನ್ಲೈಟಿಂದ ಯಾವ ಥರ ಕಾಣಿಸ್ತಿದೆ ಅಂತ ಫೇಸ್. ಬೇಕಿದ್ರೆ ಸ್ಕ್ರೀನ್ ಬೇಕಿದ್ರೆ ಕ್ಲೋಸ್ ಮಾಡಿ ತೋರಿಸ್ತೀನಿ ನೋಡಿ. ಫೇಸ್ ಎಷ್ಟು ಹೈಲೈಟಾಗಿ ಕಾಣಿಸ್ತಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೇ ಮದುಮಗಳು ಥರ ಕಾಣಿಸ್ತೀರಾ, ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ಸ್. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ಇವನ್ ಅಜ್ಜಿಯರು, ಅತ್ತೆಯರು, ಅಮ್ಮಂದರು ಎಲ್ಲರೂ ಹಾಕ್ಕೊಳ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ನನಗೆ ಇಷ್ಟ ಆಗಿದೆ. ನಾನು ಒಂದು ವ್ಲಾಗ್ನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಬಾಬಾ, ಐ ಲವ್ ಯು ಆಲ್. ಸಿ ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಲವ್ ಯು.